ಮಂಗಳೂರು ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣದ ನಂತರ ಸಾಕಷ್ಟು ಬೆಳವಣಿಗೆಗಳು ಆಗಿರುವಂಥದ್ದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SSF ಮತ್ತು ಮುಸ್ಲಿಂ ಜಮಾತ್ ಮುಖ್ಯಸ್ಥರುಗಳು ನಿನ್ನೆ IG ಮತ್ತು DIG ಹಾಗೆ ಮಂಗಳೂರಿನ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಈಗ SSFನ ಮುಖಂಡರಾದಂತಹ ಸಿನಾನ್ ಸಕ್ಫಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್ ಹೇಳಿ, ತಾವು ನೆನ್ನೆ ಒಂದು ಮಾತನಾಡ್ತಾ ಹೇಳಿದ್ರಿ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂಥದ್ದು ನಮ್ಮ ಪಾಲು ಇದೆ ಅದರಲ್ಲಿ, ಆದರೆ ಆ ಒಂದು ಸರ್ಕಾರ ಹೇಳಿಕೊಂಡಂತೆ ನಡ್ಕೊಳ್ಳಿಲ್ಲ ಅನ್ನೋಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರಿ. ಜೊತೆಗೆ ಇಡೀ ಪ್ರಕರಣದ ಬಗ್ಗೆ, ಇಲ್ಲಿ ನಡೀತಾ ಇರುವಂಥ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ ಸರ್? ಆ್ಯಕ್ಚುಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಆಡಳಿತಕ್ಕೆ ಬಂದಿದೆ, ಮುಸಲ್ಮಾನರ ಪಾಲು ದೊಡ್ಡದಾಗಿದೆ. ಮುಸಲ್ಮಾನರ ಓಟ್ ಇಲ್ಲದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಸಾಧ್ಯ ಇಲ್ಲ. ಎಲ್ಲರೂ ಮತ ಹಾಕಿದ್ದಾರೆ, ಎಸ್ಪೆಷಲಿ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷವನ್ನು ಈ ರಾಜ್ಯದ ಮುಸಲ್ಮಾನರಿಗೆ, ಈ ರಾಜ್ಯದ ಜನತೆಗೆ ಅವರು ರಕ್ಷಣೆಯನ್ನು ನೀಡುತ್ತಾರೆ ಅನ್ನುವಂತಹ ಭರವಸೆಯ ಮೇಲೆ ನಾವು ಮತವನ್ನು ಹಾಕಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರು ಒಂದು ಮುಸ್ಲಿಂ ಸಮಾವೇಶದಲ್ಲಿ ಹೇಳ್ತಾರೆ, ಮುಸಲ್ಮಾನರಿಗೆ ಯಾವತ್ತೂ ಕೂಡ ನಾವು ರಕ್ಷಣೆಯನ್ನು ಕೊಡ್ತೇವೆ. DK ಶಿವಕುಮಾರ್ ಅವರು ಕೂಡ ಮಂಗಳೂರಿನ ಒಂದು ಸಮಾವೇಶದಲ್ಲಿ ಹೇಳ್ತಾರೆ, ಇಲ್ಲಿ ಎಲ್ಲ ರೀತಿಯಾದಂತಹ ಎಲ್ಲ ಜಾತಿ ಧರ್ಮದವರಿಗೂ ಬೇಕಾದಂತಹ ರಕ್ಷಣೆಯನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತದೆ ಅನ್ನುವಂತಹದ್ದು. ಈಗ ಏನಾಗಿದೆ ಅಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಕಾರದ ಕೊಲೆಗಳು ನಡೀತಾ ಇದೆ. ಒಂದು ಕೊಲೆ ನಂತರ ಇನ್ನೊಂದು ಕೊಲೆ ಈ ರೀತಿ ನಡೀತಲೇ ಇದೆ. ಜಿಲ್ಲೆಯಲ್ಲಿರುವಂತಹ ಎಲ್ಲ ಧರ್ಮೀಯರು ಕೂಡ ಸಂಕಷ್ಟದಲ್ಲಿದ್ದಾರೆ, ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಈ ಪ್ರತಿಕಾರದ ಕೊಲೆಗಳು ನಿಲ್ಲಬೇಕು. ನಮ್ಮ ಜಿಲ್ಲೆಯ ಶಾಂತಿ, ಈ ಸುವ್ಯವಸ್ಥೆಯನ್ನು ಕಾಪಾಡಬೇಕಾದದ್ದು ಇಲ್ಲಿನ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ತಕ್ಕುದಾದಂತಹ ಇಲಾಖೆಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ಸರ್ಕ್ಯುಲರ್ಗಳನ್ನು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಳವಡಿಸಬೇಕು. ನಮ್ಮ ರಾಜ್ಯದ ಗೃಹ ಮಂತ್ರಿಯೊಂದಿಗೆ ನಮಗೆ ಭರವಸೆಯನ್ನು ನಾವು ಕಳೆದುಕೊಂಡಿದ್ದೇವೆ. ಕಾಂಗ್ರೆಸ್ ಸರ್ಕಾರದೊಂದಿಗೆ ನಮ್ಮ ಮನವಿ, ಗೃಹ ಮಂತ್ರಿಯನ್ನು ಬದಲಾವಣೆ ಮಾಡಬೇಕು. ನಮ್ಮ ರಾಜ್ಯದ ಇಲಾಖೆಯನ್ನು ಇನ್ನಷ್ಟು ಭದ್ರಗೊಳಿಸಬೇಕು. ಈಗಿನ ಗೃಹ ಮಂತ್ರಿಯವರಲ್ಲಿ ಇದನ್ನು ನಿಭಾಯಿಸೋಕ್ಕಾಗಲಿಲ್ಲ ಅಂತಲ್ಲ, ಯಾಕಾಗಿ ಬದಲಾಯಿಸಬೇಕು? ಈಗಿನ ಗೃಹ ಮಂತ್ರಿಗಳು, ನಮಗೆ ಅವರ ಮೇಲೆ ಇದ್ದಂತಹ ಭರವಸೆ, ಈ ಕಳೆದ 3 ತಿಂಗಳಿನ ಈ ಒಂದು ಅವಧಿಯಲ್ಲಿ ಇಲ್ಲಿ ಎಷ್ಟು ಕೊಲೆಗಳು ನಡೆಯಿತು, ಇನ್ನು ಎಷ್ಟು ತಾಯಂದರಿಗೆ ಅವರ ಮಕ್ಕಳನ್ನು ಅವರು ನಷ್ಟ ಹೊಂದಬೇಕು, ಎಷ್ಟು ಮಹಿಳೆಯರು ಇನ್ನೂ ಕೂಡ ವಿಧವೆಯರಾಗಬೇಕು, ಎಷ್ಟು ಮಕ್ಕಳು ಇನ್ನೂ ಕೂಡ ಅನಾಥರಾಗಬೇಕು. ಇದಕ್ಕೆ ಕೊನೆ ಯಾವಾಗ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಕೋಮುದ್ವೇಷ ಭಾಷಣಗಳು ನಿರಂತರವಾಗಿ ನಡೀತಲೇ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕಾದದ್ದು ಗೃಹ ಇಲಾಖೆ, ಗೃಹ ಮಂತ್ರಿಗಳು. ಆದ್ದರಿಂದ ಗೃಹ ಮಂತ್ರಿಗಳೊಂದಿಗಿರುವಂತಹ ಎಲ್ಲ ಭರವಸೆಯನ್ನು ನಾವು ಕಳೆದುಕೊಂಡಿದ್ದೇವೆ. ಈ ರಾಜ್ಯದ ಗೃಹ ಮಂತ್ರಿಗಳು ಬದಲಾವಣೆ ಆಗಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ಹಾಗೆ ಈ ಒಂದು ಘಟನೆಗಳು ನೋಡಿದರೆ ಎಲ್ಲೋ ಒಂದು ಕಡೆ ಇದಕ್ಕೆ ಕೊನೆಯಲ್ಲಿ ಅನ್ನುವಂಥದ್ದು, ಅಂದರೆ ಈ ಪೋಸ್ಟ್ಗಳು ಹಾಕಿರ್ಬೋದು, ಎಲ್ಲ ಸಮುದಾಯಗಳ ನಡುವೆ ಬರುವಂತಹ ಒಂದು ಕೋಮು ದ್ವೇಷ ಇರ್ಬೋದು, ಇದನ್ನು ಹೇಗೆ, ಈಗ ನೀವು ಒಂದು ಸಂಘಟನೆ ಮುಖಂಡರಿದ್ದೀರಿ, ಇದಕ್ಕೇನಾದರೂ ಒಂದು ಮೂಲವನ್ನು ಹುಡುಕಿ ಸರಿ ಮಾಡಲಿಕ್ಕೆ ಆಗಲ್ವಾ ಅನ್ನುವಂಥ ಪ್ರಶ್ನೆಗಳು ಈಗ ಸದ್ಯ ಎದ್ದಿರುವಂಥದ್ದು. ಎಲ್ಲರೂ ಅವರವರ ಧರ್ಮವನ್ನು ಪರಸ್ಪರ ಅರಿತುಕೊಂಡರೆ ಇಂತಹ ಪ್ರಕರಣಗಳಿಗೆ ಕೊನೆಗಾಣಿಸಲು ಸಾಧ್ಯ ಇದೆ. ಯಾರಿಗೆ ಧರ್ಮದ ಬಗ್ಗೆ ಗೊತ್ತಿಲ್ಲ ಅಂಥವರಿಂದ ಮಾತ್ರವೇ ಇಂಥ ಕೃತ್ಯವನ್ನು ಅವರಿಗೆ ಎಸಗಲು ಸಾಧ್ಯವಾಗ್ತಾ ಇರೋದು. ಎಲ್ಲ ಧರ್ಮವೂ ಕೂಡ ಇಲ್ಲಿ ಬಯಸುವುದು ಶಾಂತಿಯನ್ನು. ಯಾವುದೇ ಧರ್ಮವೂ ಕೂಡ ಅಶಾಂತಿಯನ್ನು ಸೃಷ್ಟಿ ಮಾಡಲು ಇಲ್ಲಿ ಹೇಳಿಕೆ ಕೊಡುವುದಿಲ್ಲ, ಯಾವುದೇ ಧರ್ಮದಲ್ಲೂ ಕೂಡ ಇಲ್ಲ. ಆದರೂ ಕೂಡ ಅಶಾಂತಿಗಳು, ಕೊಲೆಗಳು, ಈ ರೀತಿಯ ಎಲ್ಲ ರೀತಿಯಾದಂತಹ ದುಷ್ಕೃತ್ಯಗಳು ಇಲ್ಲಿ ನಡೀತಲೇ ಇದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ಬರನ್ನ ಕಮೆಂಟ್ಗಳನ್ನು ಓದಿದರೆ ನಮ್ಮ ದೇಶ ಎತ್ತ ಸಾಗ್ತಾ ಇದೆ. ಒಂದು ಶಾಂತಿ ಸೌಹಾರ್ದತೆಯ ಒಂದು ದೇಶ ಭಾರತ. ಇಲ್ಲಿ ಎಲ್ಲ ಜಾತಿ ಧರ್ಮದವರು ಪರಸ್ಪರ ಅರಿತು ಶಾಂತಿ ಸಹಬಾಳ್ವೆಯಿಂದ ಜೀವಿಸಬೇಕಾದಂತಹ ಒಂದು ಭವ್ಯ ಭಾರತ ಇದು. ಈ ದೇಶಕ್ಕೆ ತುಂಬ ಉತ್ತಮವಾದಂತಹ ಇತಿಹಾಸ ಇದೆ. ನಮ್ಮ ಕರ್ನಾಟಕಕ್ಕೂ ಕೂಡ ಅತ್ಯುತ್ತಮವಾದಂತಹ ಒಂದು ಹಿನ್ನೆಲೆ ಇದೆ. ಆ ಹಿನ್ನೆಲೆಯನ್ನು, ಆ ಚರಿತ್ರೆಯನ್ನು ಕಾಪಾಡಬೇಕಾದದ್ದು ಈ ರಾಜ್ಯದ ಜನತೆ. ಎಲ್ಲ ಧರ್ಮದವರು ಕೂಡ ಶಾಂತಿ ಸಹಬಾಳ್ವೆಯಿಂದ ಪರಸ್ಪರ ಸಹೋದರತೆಯಿಂದ ಜೀವಿಸಬೇಕಾದದ್ದು ಅನಿವಾರ್ಯತೆ ಇದೆ. ಎಲ್ಲರೂ ಕೂಡ ಅವರವರ ಧರ್ಮವನ್ನು ಅರಿತುಕೊಳ್ಬೇಕು. ಇನ್ನಿತರ ಧರ್ಮದವರನ್ನು ಗೌರವಿಸುವಂತಹ ಮನೋಭಾವಕ್ಕೆ ಎಲ್ಲರೂ ಕೂಡ ಬಂದರೆ ಈ ಕೋಮು ದ್ವೇಷದ ಭಾಷಣಗಳು, ಕೋಮು ವೈಷಮ್ಯದ ಕಾರ್ಯಕ್ರಮಗಳು, ಇದೆಲ್ಲವನ್ನು ಗೃಹ ಇಲಾಖೆ ಕೊನೆಗಾಣಿಸಬೇಕು. ಹಾಗೆ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಆದರೆ ಏನು ಮಾಡಬೇಕಿತ್ತು ಅಂತ ಕಾಂಗ್ರೆಸ್ ಸರ್ಕಾರ ಈ ಘಟನೆಗೂ ಸರ್ಕಾರ ಅಂದರೆ ಏನು ಮಾಡಬೇಕಿತ್ತು ಅಂತ ನಿಮ್ಮ ಅಸಮಾಧಾನ ಯಾಕೆ? ಕಾಂಗ್ರೆಸ್ ಸರ್ಕಾರ ಜಾತಿ ಆಧಾರಿತ ಪಕ್ಷವಲ್ಲ. ನಾವು ಕೇವಲ ಅಬ್ದುಲ್ ರಹೀಮ್ರ ಕೊಲೆಗೆ ವಿರುದ್ಧವಾಗಿ ಮಾತ್ರ ಮಾತನಾಡ್ತಾ ಇಲ್ಲ. ಜಿಲ್ಲೆಯಲ್ಲಿ ಯಾವುದೆಲ್ಲ ಕೊಲೆಗಳು ನಡೆದಿದೆ, ಯಾವುದೆಲ್ಲ ಅಹಿತಕರ ಘಟನೆಗಳು ನಡೆದಿದೆ, ಆ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕಾದಂತಹ ಜವಾಬ್ದಾರಿ ಇರುವುದು ಆ ಸರ್ಕಾರಕ್ಕೆ, ಆಯಾ ಇಲಾಖೆಗಳಿಗೆ. ಆ ಸರ್ಕಾರಗಳು ಇಲ್ಲಿ ಅತ್ಯುತ್ತಮವಾದಂತಹ ಇಲಾಖೆಯನ್ನು ಭದ್ರಪಡಿಸಿದಲ್ಲಿ ಮಾತ್ರ ಇಲ್ಲಿ ಶಾಂತಿಯನ್ನು
ಸ್ಥಾಪಿಸಲು ಸಾಧ್ಯ ಇದೆ. ಅದನ್ನು ಮಾಡಬೇಕಾದ್ರೆ ಸರ್ಕಾರ ಮಾಡ್ತಾ ಇಲ್ಲ, ಮಾಡಬೇಕು ಅನ್ನುವಂತಹದ್ದು ನಮ್ಮ ಡಿಮ್ಯಾಂಡ್. ಈಗ ಆಂಟಿ ಕ್ರಿಮಿನಲ್ ಫೋರ್ಸನ್ನು ಮಾಡೋದಾಗ್ಲಿ, ಅದನ್ನು ಜಾರಿ ತರೋದಾಗ್ಲಿ, ಇದು ಹೇಳ್ತಿದ್ದಾರೆ, ಇದನ್ನು ನಾವು ಆದಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ, ಪೊಲೀಸ್ನವರು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು. ಆಂಟಿ ಕ್ರಿಮಿನಲ್ ಫೋರ್ಸ್ ಬಗ್ಗೆ ನಿಮ್ಮ ಜೊತೆ ನಾವು ಕೇಳಬೇಕು. ನಾವು ಮಾಧ್ಯಮದಲ್ಲೇ ನೋಡಿದ್ದು, ಗೃಹ ಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಆಂಟಿ ಕ್ರಿಮಿನಲ್ ಫೋರ್ಸ್ ಏನಾಯಿತು, ಅದರ ರೂಪುರೇಷೆ ಏನು, ಯಾವ ರೀತಿ ಸಾರ್ವಜನಿಕರಿಗೆ ಈ ಆಂಟಿ ಕ್ರಿಮಿನಲ್ ಫೋರ್ಸ್ನೊಂದಿಗೆ ಸಂಬಂಧವನ್ನು ಸ್ಥಾಪಿಸಲು ಸಾಧ್ಯ, ಹೇಗೆ ಅದು ಕಾರ್ಯರೂಪಕ್ಕೆ ಬರ್ತದೆ, ಇನ್ನೂ ಕೂಡ ಮಾಹಿತಿ ಇಲ್ಲ. ಅದು ಅತ್ಯಂತಹ ಉನ್ನತವಾದಂತಹ ರೀತಿಯಲ್ಲಿ ಈ ಜಿಲ್ಲೆಯ, ಈ ರಾಜ್ಯದ ಶಾಂತಿಯನ್ನು ಕಾಪಾಡಲು ಈ ಆಂಟಿ ಕ್ರಿಮಿನಲ್ ಫೋರ್ಸ್ ಸಹಕಾರಿ ಆಗಬೇಕು. ಆಗುವಂತಹ ರೀತಿಯಲ್ಲಿ ನಮ್ಮ ಸರ್ಕಾರ ನಮಗೆ ಮಾಡಿಕೊಡಬೇಕು. ನಮಗೆ ಇನ್ನೂ ಕೂಡ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಕಳೆದ ಹಲವಾರು ವರ್ಷಗಳಿಂದ ಕೇಳಲ್ಪಡ್ತಿದೆ ಈ ಆಂಟಿ ಕ್ರಿಮಿನಲ್ ಫೋರ್ಸ್ ಬಗ್ಗೆ, ಆದರೆ ಇನ್ನೂ ಕೂಡ ಚಾಲ್ತಿಗೆ ಬಂದಿಲ್ಲ. ಚಾಲ್ತಿಗೆ ತರಬೇಕು ಅನ್ನುವಂತಹದ್ದು ನಮ್ಮ ಬೇಡಿಕೆ. ಥ್ಯಾಂಕ್ ಯು. ನೋಡ್ಬೋದು, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬರುವಂಥದ್ರಲ್ಲಿ ಮುಸ್ಲಿಮರ ಪಾಲು ಹೆಚ್ಚಾಗಿದೆ. ಮತ್ತು ಜೊತೆಗೆ ಯಾವುದೇ ಕೋಮು ಇರ್ಬೋದು, ಅದು ಯಾವುದೇ ಧರ್ಮ ಇರ್ಬೋದು, ಯಾರು ಕೂಡ ಕೊಲೆಗಳು, ಇಂತಹ ಒಂದು ಘಟನೆಗಳು ನಡೀಬಾರ್ದು. ಈ ಒಂದು ವಿಚಾರದಲ್ಲಿ ಗೃಹ ಮಂತ್ರಿಗಳೇನಿದ್ದಾರೆ ಅವರ ಬಗ್ಗೆ ಇದ್ದಂತಹ ನಂಬಿಕೆ ನಮಗೆ ಕಳೆದು ಹೋಗಿದೆ. ಅವರು ಬದಲಾಗಬೇಕು ಅನ್ನುವಂಥ ಮಾತನ್ನು ಕೂಡ ಈಗ SSFನ ಮುಖಂಡರಾದಂತಹ ಸಿನಾನ್ ಸಖ್ವಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಘಟನೆಗಳು ಯಾವಾಗಲೂ ಕೂಡ ಮತ್ತೆ ಮರುಕಳಿಸಿದಂತೆ ನೋಡಿಕೊಳ್ಳುವುದು ಸರ್ಕಾರದ ಒಂದು ಜವಾಬ್ದಾರಿ ಅನ್ನುವಂಥ ಮಾತನ್ನು ಕೂಡ ಅವರು ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಮಂಗಳೂರು ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣದ ನಂತರ ಸಾಕಷ್ಟು ಬೆಳವಣಿಗೆಗಳು ಆಗಿರುವಂಥದ್ದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SSF ಮತ್ತು ಮುಸ್ಲಿಂ ಜಮಾತ್ ಮುಖ್ಯಸ್ಥರುಗಳು ನಿನ್ನೆ IG ಮತ್ತು DIG ಹಾಗೆ ಮಂಗಳೂರಿನ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಈಗ SSFನ ಮುಖಂಡರಾದಂತಹ ಸಿನಾನ್ ಸಖ್ವಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್ ಹೇಳಿ, ತಾವು ನೆನ್ನೆ ಒಂದು ಮಾತನಾಡ್ತಾ ಹೇಳಿದ್ರಿ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂಥದ್ದು ನಮ್ಮ ಪಾಲು ಇದೆ ಅದರಲ್ಲಿ, ಆದರೆ ಆ ಒಂದು ಸರ್ಕಾರ ಹೇಳಿಕೊಂಡಂತೆ ನಡ್ಕೊಳ್ಳಿಲ್ಲ ಅನ್ನೋಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರಿ. ಜೊತೆಗೆ ಇಡೀ ಪ್ರಕರಣದ ಬಗ್ಗೆ, ಇಲ್ಲಿ ನಡೀತಾ ಇರುವಂಥ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ ಸರ್? ಆ್ಯಕ್ಚುಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಆಡಳಿತಕ್ಕೆ ಬಂದಿದೆ, ಮುಸಲ್ಮಾನರ ಪಾಲು ದೊಡ್ಡದಾಗಿದೆ. ಮುಸಲ್ಮಾನರ ಓಟ್ ಇಲ್ಲದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಸಾಧ್ಯ ಇಲ್ಲ. ಎಲ್ಲರೂ ಮತ ಹಾಕಿದ್ದಾರೆ, ಎಸ್ಪೆಷಲಿ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷವನ್ನು ಈ ರಾಜ್ಯದ ಮುಸಲ್ಮಾನರಿಗೆ, ಈ ರಾಜ್ಯದ ಜನತೆಗೆ ಅವರು ರಕ್ಷಣೆಯನ್ನು ನೀಡುತ್ತಾರೆ ಅನ್ನುವಂತಹ ಭರವಸೆಯ ಮೇಲೆ ನಾವು ಮತವನ್ನು ಹಾಕಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರು ಒಂದು ಮುಸ್ಲಿಂ ಸಮಾವೇಶದಲ್ಲಿ ಹೇಳ್ತಾರೆ, ಮುಸಲ್ಮಾನರಿಗೆ ಯಾವತ್ತೂ ಕೂಡ ನಾವು ರಕ್ಷಣೆಯನ್ನು ಕೊಡ್ತೇವೆ. DK ಶಿವಕುಮಾರ್ ಅವರು ಕೂಡ ಮಂಗಳೂರಿನ ಒಂದು ಸಮಾವೇಶದಲ್ಲಿ ಹೇಳ್ತಾರೆ, ಇಲ್ಲಿ ಎಲ್ಲ ರೀತಿಯಾದಂತಹ ಎಲ್ಲ ಜಾತಿ ಧರ್ಮದವರಿಗೂ ಬೇಕಾದಂತಹ ರಕ್ಷಣೆಯನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತದೆ ಅನ್ನುವಂತಹದ್ದು. ಈಗ ಏನಾಗಿದೆ ಅಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಕಾರದ ಕೊಲೆಗಳು ನಡೀತಾ ಇದೆ. ಒಂದು ಕೊಲೆ ನಂತರ ಇನ್ನೊಂದು ಕೊಲೆ, ಈ ರೀತಿ ನಡೀತಲೇ ಇದೆ. ಜಿಲ್ಲೆಯಲ್ಲಿರುವಂತಹ ಎಲ್ಲ ಧರ್ಮೀಯರು ಕೂಡ ಸಂಕಷ್ಟದಲ್ಲಿದ್ದಾರೆ, ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಈ ಪ್ರತಿಕಾರದ ಕೊಲೆಗಳು ನಿಲ್ಲಬೇಕು. ನಮ್ಮ ಜಿಲ್ಲೆಯ ಶಾಂತಿ, ಈ ಸುವ್ಯವಸ್ಥೆಯನ್ನು ಕಾಪಾಡಬೇಕಾದದ್ದು ಇಲ್ಲಿನ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ತಕ್ಕುದಾದಂತಹ ಇಲಾಖೆಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ಸರ್ಕ್ಯುಲರ್ಗಳನ್ನು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಳವಡಿಸಬೇಕು. ನಮ್ಮ ರಾಜ್ಯದ ಗೃಹ ಮಂತ್ರಿಯೊಂದಿಗೆ ನಮಗೆ ಭರವಸೆಯನ್ನು ನಾವು ಕಳೆದುಕೊಂಡಿದ್ದೇವೆ. ಕಾಂಗ್ರೆಸ್ ಸರ್ಕಾರದೊಂದಿಗೆ ನಮ್ಮ ಮನವಿ, ಗೃಹ ಮಂತ್ರಿಯನ್ನು ಬದಲಾವಣೆ ಮಾಡಬೇಕು. ನಮ್ಮ ರಾಜ್ಯದ ಇಲಾಖೆಯನ್ನು ಇನ್ನಷ್ಟು ಭದ್ರಗೊಳಿಸಬೇಕು. ಈಗಿನ ಗೃಹ ಮಂತ್ರಿಯವರಲ್ಲಿ ಇದನ್ನು ನಿಭಾಯಿಸೋಕ್ಕಾಗಲಿಲ್ಲ ಅಂತಲ್ಲ, ಯಾಕಾಗಿ ಬದಲಾಯಿಸಬೇಕು? ಈಗಿನ ಗೃಹ ಮಂತ್ರಿಗಳು, ನಮಗೆ ಅವರ ಮೇಲೆ ಇದ್ದಂತಹ ಭರವಸೆ, ಈ ಕಳೆದ 3 ತಿಂಗಳಿನ ಈ ಒಂದು ಅವಧಿಯಲ್ಲಿ ಇಲ್ಲಿ ಎಷ್ಟು ಕೊಲೆಗಳು ನಡೆಯಿತು, ಇನ್ನು ಎಷ್ಟು ತಾಯಂದರಿಗೆ ಅವರ ಮಕ್ಕಳನ್ನು ಅವರು ನಷ್ಟ ಹೊಂದಬೇಕು, ಎಷ್ಟು ಮಹಿಳೆಯರು ಇನ್ನೂ ಕೂಡ ವಿಧವೆಯರಾಗಬೇಕು, ಎಷ್ಟು ಮಕ್ಕಳು ಇನ್ನೂ ಕೂಡ ಅನಾಥರಾಗಬೇಕು, ಇದಕ್ಕೆ ಕೊನೆ ಯಾವಾಗ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಕೋಮುದ್ವೇಷ ಭಾಷಣಗಳು ನಿರಂತರವಾಗಿ ನಡೀತಲೇ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕಾದದ್ದು ಗೃಹ ಇಲಾಖೆ, ಗೃಹ ಮಂತ್ರಿಗಳು. ಆದ್ದರಿಂದ ಗೃಹ ಮಂತ್ರಿಗಳೊಂದಿಗಿರುವಂತಹ ಎಲ್ಲ ಭರವಸೆಯನ್ನು ನಾವು ಕಳೆದುಕೊಂಡಿದ್ದೇವೆ. ಈ ರಾಜ್ಯದ ಗೃಹ ಮಂತ್ರಿಗಳು ಬದಲಾವಣೆ ಆಗಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ಹಾಗೆ ಈ ಒಂದು ಘಟನೆಗಳು ನೋಡಿದರೆ ಎಲ್ಲೋ ಒಂದು ಕಡೆ ಇದಕ್ಕೆ ಕೊನೆಯಲ್ಲಿ ಅನ್ನುವಂಥದ್ದು, ಅಂದರೆ ಈ ಪೋಸ್ಟ್ಗಳು ಹಾಕಿರ್ಬೋದು, ಎಲ್ಲ ಸಮುದಾಯಗಳ ನಡುವೆ ಬರುವಂತಹ ಒಂದು ಕೋಮು ದ್ವೇಷ ಇರ್ಬೋದು, ಇದನ್ನು ಹೇಗೆ, ಈಗ ನೀವು ಒಂದು ಸಂಘಟನೆ ಮುಖಂಡರಿದ್ದೀರಿ, ಇದಕ್ಕೇನಾದರೂ ಒಂದು ಮೂಲವನ್ನು ಹುಡುಕಿ ಸರಿ ಮಾಡ್ಲಿಕ್ಕೆ ಆಗಲ್ವಾ ಅನ್ನುವಂಥ ಪ್ರಶ್ನೆಗಳು ಈಗ ಸದ್ಯ ಎದ್ದಿರುವಂಥದ್ದು. ಎಲ್ಲರೂ ಅವರವರ ಧರ್ಮವನ್ನು ಪರಸ್ಪರ ಅರಿತುಕೊಂಡರೆ ಇಂತಹ ಪ್ರಕರಣಗಳಿಗೆ ಕೊನೆಗಾಣಿಸಲು ಸಾಧ್ಯ ಇದೆ. ಯಾರಿಗೆ ಧರ್ಮದ ಬಗ್ಗೆ ಗೊತ್ತಿಲ್ಲ ಅಂಥವರಿಂದ ಮಾತ್ರವೇ ಇಂಥ ಕೃತ್ಯವನ್ನು ಅವರಿಗೆ ಎಸಗಲು ಸಾಧ್ಯವಾಗ್ತಾ ಇರೋದು. ಎಲ್ಲ ಧರ್ಮವು ಕೂಡ ಇಲ್ಲಿ ಬಯಸುವುದು ಶಾಂತಿಯನ್ನು.
ಯಾವುದೇ ಧರ್ಮವೂ ಕೂಡ ಅಶಾಂತಿಯನ್ನು ಸೃಷ್ಟಿ ಮಾಡಲು ಇಲ್ಲಿ ಹೇಳಿಕೆ ಕೊಡುವುದಿಲ್ಲ, ಯಾವುದೇ ಧರ್ಮದಲ್ಲೂ ಕೂಡ ಇಲ್ಲ. ಆದರೂ ಕೂಡ ಅಶಾಂತಿಗಳು, ಕೊಲೆಗಳು, ಈ ರೀತಿಯ ಎಲ್ಲ ರೀತಿಯಾದಂತಹ ದುಷ್ಕೃತ್ಯಗಳು ಇಲ್ಲಿ ನಡೀತಲೇ ಇದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ಬರನ್ನ ಕಮೆಂಟ್ಗಳನ್ನು ಓದಿದರೆ ನಮ್ಮ ದೇಶ ಎತ್ತ ಸಾಗ್ತಾ ಇದೆ. ಒಂದು ಶಾಂತಿ ಸೌಹಾರ್ದತೆಯ ಒಂದು ದೇಶ ಭಾರತ. ಇಲ್ಲಿ ಎಲ್ಲ ಜಾತಿ ಧರ್ಮದವರು ಪರಸ್ಪರ ಅರಿತು ಶಾಂತಿ ಸಹಬಾಳ್ವೆಯಿಂದ ಜೀವಿಸಬೇಕಾದಂತಹ ಒಂದು ಭವ್ಯ ಭಾರತ ಇದು. ಈ ದೇಶಕ್ಕೆ ತುಂಬ ಉತ್ತಮವಾದಂತಹ ಇತಿಹಾಸ ಇದೆ. ನಮ್ಮ ಕರ್ನಾಟಕಕ್ಕೂ ಕೂಡ ಅತ್ಯುತ್ತಮವಾದಂತಹ ಒಂದು ಹಿನ್ನೆಲೆ ಇದೆ. ಆ ಹಿನ್ನೆಲೆಯನ್ನು, ಆ ಚರಿತ್ರೆಯನ್ನು ಕಾಪಾಡಬೇಕಾದದ್ದು ಈ ರಾಜ್ಯದ ಜನತೆ. ಎಲ್ಲ ಧರ್ಮದವರು ಕೂಡ ಶಾಂತಿ ಸಹಬಾಳ್ವೆಯಿಂದ ಪರಸ್ಪರ ಸಹೋದರತೆಯಿಂದ ಜೀವಿಸಬೇಕಾದದ್ದು ಅನಿವಾರ್ಯತೆ ಇದೆ. ಎಲ್ಲರೂ ಕೂಡ ಅವರವರ ಧರ್ಮವನ್ನು ಅರಿತುಕೊಳ್ಬೇಕು. ಇನ್ನಿತರ ಧರ್ಮದವರನ್ನು ಗೌರವಿಸುವಂತಹ ಮನೋಭಾವಕ್ಕೆ ಎಲ್ಲರೂ ಕೂಡ ಬಂದರೆ ಈ ಕೋಮು ದ್ವೇಷದ ಭಾಷಣಗಳು, ಕೋಮು ವೈಷಮ್ಯದ ಏನು ಕಾರ್ಯಕ್ರಮಗಳು, ಇದೆಲ್ಲವನ್ನು ಗೃಹ ಇಲಾಖೆ ಕೊನೆಗಾಣಿಸಬೇಕು. ಹಾಗೆ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಆದರೆ ಏನು ಮಾಡಬೇಕಿತ್ತು ಅಂತ ಕಾಂಗ್ರೆಸ್ ಸರ್ಕಾರ ಈ ಘಟನೆಗೂ ಸರ್ಕಾರ ಅಂದರೆ ಏನು ಮಾಡಿಬೇಕಿತ್ತು ಅಂತ ನಿಮ್ಮ ಅಸಮಾಧಾನ ಯಾಕೆ? ಕಾಂಗ್ರೆಸ್ ಸರ್ಕಾರ ಜಾತಿ ಆಧಾರಿತ ಪಕ್ಷವಲ್ಲ. ನಾವು ಕೇವಲ ಅಬ್ದುಲ್ ರಹೀಮ್ರ ಕೊಲೆಗೆ ವಿರುದ್ಧವಾಗಿ ಮಾತ್ರ ಮಾತನಾಡ್ತಾ ಇಲ್ಲ. ಜಿಲ್ಲೆಯಲ್ಲಿ ಯಾವುದೆಲ್ಲ ಕೊಲೆಗಳು ನಡೆದಿದೆ, ಯಾವುದೆಲ್ಲ ಅಹಿತಕರ ಘಟನೆಗಳು ನಡೆದಿದೆ, ಆ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕಾದಂತಹ ಜವಾಬ್ದಾರಿ ಇರುವುದು ಆ ಸರ್ಕಾರಕ್ಕೆ, ಆಯಾ ಇಲಾಖೆಗಳಿಗೆ. ಆ ಸರ್ಕಾರಗಳು ಇಲ್ಲಿ ಅತ್ಯುತ್ತಮವಾದಂತಹ ಇಲಾಖೆಯನ್ನು ಭದ್ರಪಡಿಸಿದಲ್ಲಿ ಮಾತ್ರ ಇಲ್ಲಿ ಶಾಂತಿಯನ್ನು ಸ್ಥಾಪಿಸಲು ಸಾಧ್ಯ ಇದೆ. ಅದನ್ನು ಮಾಡಬೇಕಾದ್ರೆ ಸರ್ಕಾರ ಮಾಡ್ತಾ ಇಲ್ಲ, ಮಾಡಬೇಕು ಅನ್ನುವಂತಹದ್ದು ನಮ್ಮ ಡಿಮ್ಯಾಂಡ್. ಈಗ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಮಾಡೋದಾಗಲಿ, ಅದನ್ನು ಜಾರಿ ತರೋದಾಗಲಿ, ಇದು ಹೇಳ್ತಿದ್ದಾರೆ, ಇದನ್ನು ನಾವು ಆದಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ, ಪೊಲೀಸ್ನವರು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು. ಆ್ಯಂಟಿ ಕಮ್ಯುನಲ್ ಫೋರ್ಸ್ ಬಗ್ಗೆ ನಿಮ್ಮ ಜೊತೆ ನಾವು ಕೇಳಬೇಕು. ನಾವು ಮಾಧ್ಯಮದಲ್ಲೇ ನೋಡಿದ್ದು, ಗೃಹ ಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಆ್ಯಂಟಿ ಕಮ್ಯುನಲ್ ಫೋರ್ಸ್. ಏನಾಯಿತು, ಅದರ ರೂಪುರೇಷೆ ಏನು, ಯಾವ ರೀತಿ ಸಾರ್ವಜನಿಕರಿಗೆ ಈ ಆ್ಯಂಟಿ ಕಮ್ಯುನಲ್ ಫೋರ್ಸ್ನೊಂದಿಗೆ ಸಂಬಂಧವನ್ನು ಸ್ಥಾಪಿಸಲು ಸಾಧ್ಯ, ಹೇಗೆ ಅದು ಕಾರ್ಯರೂಪಕ್ಕೆ ಬರ್ತದೆ, ಇನ್ನೂ ಕೂಡ ಮಾಹಿತಿ ಇಲ್ಲ. ಅದು ಅತ್ಯಂತಹ ಉನ್ನತವಾದಂತಹ ರೀತಿಯಲ್ಲಿ ಈ ಜಿಲ್ಲೆಯ, ಈ ರಾಜ್ಯದ ಶಾಂತಿಯನ್ನು ಕಾಪಾಡಲು ಈ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಸಹಕಾರಿ ಆಗಬೇಕು. ಆಗುವಂತಹ ರೀತಿಯಲ್ಲಿ ನಮ್ಮ ಸರ್ಕಾರ ನಮಗೆ ಮಾಡಿಕೊಡಬೇಕು. ನಮಗೆ ಇನ್ನೂ ಕೂಡ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಕಳೆದ ಹಲವಾರು ವರ್ಷಗಳಿಂದ ಕೇಳಲ್ಪಡ್ತಿದೆ ಈ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಬಗ್ಗೆ, ಆದರೆ ಇನ್ನೂ ಕೂಡ ಚಾಲ್ತಿಗೆ ಬಂದಿಲ್ಲ. ಚಾಲ್ತಿಗೆ ತರಬೇಕು ಅನ್ನುವಂತಹದ್ದು ನಮ್ಮ ಬೇಡಿಕೆ. ಥ್ಯಾಂಕ್ ಯು. ನೋಡ್ಬೋದು, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬರುವಂಥದ್ರಲ್ಲಿ ಮುಸ್ಲಿಮರ ಪಾಲು ಹೆಚ್ಚಾಗಿದೆ. ಮತ್ತು ಜೊತೆಗೆ ಯಾವುದೇ ಕೋಮು ಇರ್ಬೋದು, ಅದು ಯಾವುದೇ ಧರ್ಮ ಇರ್ಬೋದು, ಯಾರು ಕೂಡ ಕೊಲೆಗಳು, ಇಂತಹ ಒಂದು ಘಟನೆಗಳು ನಡೀಬಾರ್ದು. ಈ ಒಂದು ವಿಚಾರದಲ್ಲಿ ಗೃಹ ಮಂತ್ರಿಗಳೇನಿದ್ದಾರೆ ಅವರ ಬಗ್ಗೆ ಇದ್ದಂತಹ ನಂಬಿಕೆ ನಮಗೆ ಕಳೆದು ಹೋಗಿದೆ. ಅವರು ಬದಲಾಗಬೇಕು ಅನ್ನುವಂಥ ಮಾತನ್ನು ಕೂಡ ಈಗ SSFನ ಮುಖ್ಯಸ್ಥರಾದಂತಹ ಮುಖಂಡರಾದಂತಹ ಸಿನಾನ್ ಸಕ್ವಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಘಟನೆಗಳು ಯಾವಾಗಲೂ ಕೂಡ ಮತ್ತೆ ಮರುಕಳಿಸಿದಂತೆ ನೋಡಿಕೊಳ್ಳುವುದು ಸರ್ಕಾರದ ಒಂದು ಜವಾಬ್ದಾರಿ ಅನ್ನುವಂಥ ಮಾತನ್ನು ಕೂಡ ಅವರು ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಮಂಗಳೂರು.